ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿ ಪರಿಣಮಿಸಿದೆ. ಪಥಸಂಚಲನಕ್ಕೆ ಆರ್ಎಸ್ಎಸ್ ಅನುಮತಿ ಕೇಳ್ತಿರುವ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಟಕ್ಕರ್ ಕೊಡೋದಕ್ಕೆ ದಲಿತ ಸಂಘಟನೆಗಳು ಕೂಡ ಅದೇ ದಿನ ಬೃಹತ್ ರ್ಯಾಲಿ ಪಥಸಂಚಲನಕ್ಕೆ ಅವಕಾಶ ಕೋರಿದ್ದಾರೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ಗೆ ಪಥಸಂಚಲನ ಕಗ್ಗಂಟು. ಆರ್ಎಸ್ಎಸ್ಗೆ ದಲಿತ ಸಂಘಟನೆಗಳಿಂದ ಪಥಸಂಚಲನ ಟಕ್ಕರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯನ್ನ ಶತಮಾನೋತ್ಸವದ ರೀತಿ ಆಚರಿಸ್ತಾ ಇದ್ದು, ದೇಶದೆಲ್ಲೆಡೆ ವಿಜಯದಶಮಿ ಉತ್ಸವ ಹೆಸರಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ಲಾನ್ ಮಾಡ್ತಿದ್ರೆ, ಅದೇ ದಿನ ದಲಿತ ಸಂಘಟನೆಗಳು ಕೂಡ ಬೃಹತ್ ರ್ಯಾಲಿ ಪಥಸಂಚಲನಕ್ಕೆ ಮುಂದಾಗಿರೋದು ಸಂಕಷ್ಟವನ್ನ ತಂದೊಡ್ಡಿದೆ. ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು. ನಮ್ಮ ಸಂಘಟನೆ ನೋಂದಣಿ ಆಗಿದೆ. ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ರೂಟ್ ಮ್ಯಾಪ್ ಕೊಟ್ಟಿದ್ದೆವು, ನೋಂದಣಿ ಸಂಖ್ಯೆ ಇದ್ದು ಕೊಟ್ಟಿದ್ದೆವು, ಮತ್ತು ಅಲ್ಲಿ ಮಹಾನಗರ ಪಟ್ಟಣ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದೆವು, ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ಅದಕ್ಕೊಂದು ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಅನುಮತಿ ನೀಡ್ತಾರೆ ಅಂತೇಳಿ ನಾವು ಒಂದು ವಿಶ್ವಾಸ ಮಾಡಿದ್ದೆವು ಸರ್. ಅಕ್ಟೋಬರ್ 19ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ದಲಿತ ಸಂಘಟನೆಗಳು ಸಂವಿಧಾನ ಪೀಠಿಕೆ ರ್ಯಾಲಿ ಪಥಸಂಚಲನ ಮಾಡೋಕೆ ಭೀಮ್ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕೂಡ ಮನವಿಯನ್ನ ಮಾಡಿದ್ದವು. ಹೀಗಾಗಿ ಜಿಲ್ಲಾಡಳಿತ ಘರ್ಷಣೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾವುದೇ ಸಂಘಟನೆಗಳಿಗೂ ಅನುಮತಿ ನೀಡಲಿಲ್ಲ. ಜಿಲ್ಲಾಡಳಿತದ ನಿರ್ಧಾರವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಹೈಕೋರ್ಟ್ ಮೊರೆ ಹೋಗಿತ್ತು. ಬೇರೊಂದು ದಿನ ಅರ್ಜಿ ಪರಿಗಣಿಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಇದೀಗ ಆರ್ಎಸ್ಎಸ್ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಿರುವ ಬೆನ್ನಲ್ಲೇ ಭೀಮ್ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ಸ್ ಮನವಿಯನ್ನ ಕೊಟ್ಟಿದ್ದು, ಜಿಲ್ಲಾಡಳಿತ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು. ವಕೀಲರ ಸಲಹೆಯಂತೆ ಜಿಲ್ಲಾಧಿಕಾರಿಗಳಿಗೆ ಮೇಲ್ ಮಾಡಿ ಅಂತ ಹೇಳಿದ್ದಕ್ಕೆ ಮೇಲು ಮತ್ತು ವ್ಯಾಟ್ಸಪ್ ಮುಖಾಂತರ ನಮಗೆ 2ನೇ ತಾರೀಕಿಗೆ ಸಂಚಲನ ಮಾಡೋದಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ಮನವಿ ಪತ್ರವನ್ನು ಹೈಕೋರ್ಟ್ ಆದೇಶದಂತೆ ಅವರಿಗೆ ಸಲ್ಲಿಸಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಂತಿರುವ ದಲಿತ ಸಂಘಟನೆಗಳು ಆರ್ಎಸ್ಎಸ್ಗೆ ಟಕ್ಕರ್ ಕೊಡ್ತಿವೆ. ಅಲ್ಲದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕೋಕೆ ದಲಿತ ಸಂಘಟನೆಗಳು ಮುಂದಾಗಿವೆ ಅನ್ನೋದು ಮೇಲ್ನೋಟಕ್ಕೆ ಅನಿಸ್ತಿದೆ. ಸರ್ಕಾರ ಇಬ್ಬರಿಗೂ ಯಾವ ರೀತಿ ಅನುಮತಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.